ಇವತ್ತು ನಾವು ಪಾರ್ಟ್ 4 ಮಾಡ್ತೀವಿ. ಡೇ 6 ವಿತ್ ಬ್ಯಾಟ್. ನೆಕ್ಸ್ಟ್ ಟೈಮ್ ಲಾಸ್ಟ್ ಗೈಸ್ ತಪ್ಪಿಂದ ಆಡ್ತಾನೆ ಮತ್ತೆ ಲೆಗ್ಗಿಂದ ಆಡ್ತಾನೆ ನೆಕ್ಸ್ಟ್ ಟೈಮ್. ಅದಕ್ಕೆ ಬ್ಯಾಟ್ ಇಲ್ಲ ಆಯ್ತು. ಈಗ ಸ್ಕೋರ್ ಮಾಡಿದವನು 667 ಏನೋ 667 ಮಾಡಿದ್ದಾನೆ. ಚಾನ್ಸಸ್ 38. ಇದು ಜಡೇಜಾ ಆಸ್ಟಿನ್ ಲೆಫ್ಟ್ ಹ್ಯಾಂಡ್ ಫಸ್ಟ್ ಪಾರ್ಟ್ 4 ಔಟ್ ಆಗ್ಬಿಟ್ಟ. ಗೈಸ್ ಪಾರ್ಟ್ 3 ಕಾಮೆಂಟ್ ಮಾಡಿ ಗೈಸ್ ಎಷ್ಟು 6 ಹೊಡೆದ. ನಮ್ಗೆ ಅನ್ಸದೆ 4 6 ಹೊಡೆದ. ನನಗೆ ಅನ್ಸದೆ 5 ಅಂತ. 5 ಇಲ್ಲ 4 ಗೊತ್ತಿಲ್ಲ ಗೈಸ್. ಕಾಮೆಂಟ್ ಮಾಡಿ. ಗೈಸ್ ಪಾರ್ಟ್ 3 ನೋಡಿ ಎಷ್ಟು 6 ಆದ್ರೆ ಕಾಮೆಂಟ್ ಮಾಡಿ ಮತ್ತೆ ಕಾಮೆಂಟ್ ಅಲ್ಲಿ ಹಾಕಿ. ಒಂತರ 6 ಹೊಡಿತೀವಿ, ಒಂತರ 4 ಹೊಡಿತೀವಿ. ಅದು ಬ್ಯಾಟ್ ಇದಲ್ಲ ಲೆಗ್ಗಿಂದ ಹೊಡಿತೀವಿ. ಅಲ್ಲ ವರ್ಡ್ ಮಾಡ್ತೀವಿ. ಸ್ಕೋರ್ 68. ನೆಕ್ಸ್ಟ್ ಎಷ್ಟು ಸೌಂಡ್ ಆಗ್ತಿದೆ ಈಗ ಎಷ್ಟು ಹೊಡಿತೀವಿ ನೋಡಿ. ಪಾಪ ಡೋದು ಬ್ಯಾಂಡೇಜ್ ಹಾಕ್ಕೊಂಡು ಆಂಟಿಬಯೋಟಿಕ್ ಕ್ರೀಮ್ ಔಟ್ ನೀನು ಲೈನ್ ಹತ್ರನೇ ಇದೆ. ಇದ್ದಿದ್ರೆ ನೀನ್ ಹಿಂಗ ಹೋಗಲ್ಲ, ಹಿಂಗೆ ಹೋಗ್ತದೆ. ಇಲ್ಲೇ ಬಿದ್ರು ಕೂಡ ಅದು ಒಳಗೆ ಹೋಗುತ್ತೆ. ಕಾಲು ಒಳಗಿಂದ ಬರತ್ತದು. ಬೇಕಾದ ತಾತಗೆ ಇವಾಗಲ್ಲ ಆಮೇಲೆ ಅಕಸ್ಮಾತ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಮಾಡ್ಕೋಬೇಕು. 37. ವೈಟ್ ಪ್ಲಸ್ 100 is equal to 70. ಮತ್ತೆ ಸ್ಲೋ ಮಾಡಬೇಕು. ಏನು ತಗೊಳ್ಳಬೇಕು ಚಾನ್ಸಸ್ 36. ಈಗ ನೀವು ಹೊಡೆಯಕ್ಕೆ ಆಗ್ತೀರ, ಅದಕ್ಕೆ ಹೊಡೆಯಕ್ಕೆ ಆಗ್ತೀರ ಅಥವಾ ಸ್ವಲ್ಪ ನಾರ್ಮಲ್ ಬಾಲಿಂಗ್ ಆಗ್ತೀನಿ. ಪೇಸರ್ ಏಜೆಂಟ್ ಪರವಾಗಿಲ್ಲ ಸ್ಲೋ ಹೊಡೆ ಔಟ್. ಡವಾಟೇಕ ಮುಗಿದೆ ನೋ ಬಾಲ್ 71 ಲೀಡ್ ಲಾಸ್ಟ್ ಹೊಡೆಯಲ್ಲಿ 53 ಚಾನ್ಸಸ್ ಇತ್ತು. ಅವಾಗ 660 ಹೊಡಿದ್ದೀನಿ. ಇವಾಗ 103 ಕೊಟ್ಟರು ಕೂಡ 37 ಇದ್ದಾನೆ. ಇನ್ನ 37 ಎಷ್ಟು ಹೊಡೆದಿದ್ದಾನೆ, ಇನ್ನ 600 ಇದ್ದಾನೆ. ವೇಸ್ಟ್ ಇನ್ನು ಅದಕ್ಕೆ 1000 ಹೊಡಿಬೇಕು ಅಷ್ಟೇ. ನಂಗೆ ಗೊತ್ತಿಲ್ಲ ಈಗ ಎಷ್ಟು ಇದೇನು IPL ಬಂದು ಹೆಸರು
ಹೇಳ್ತೀನಿ ಹಂಗೆ ಸ್ಲೋ ಆಗುತ್ತಾ ಅದೇ ರಿಯಲ್ ಹೋಗ್ತಿದಾ ಅವ್ರಿಗೆ ಸ್ಲೋ ಆಗುತ್ತ ಅಂದ್ರೆ ಫಾಸ್ಟ್ ಆಗ್ತಾರೆ ಇಂದ ಜಾಸ್ತಿ ಹಂಗೆ ನೀ ಸ್ಲೋ ಅಂದ್ರೆ ಫಾಸ್ಟ್ ಆಗ್ತೀವಿ ಫಾಸ್ಟ್ ಹಾಕೊಂಡ್ರೆ ಫಾಸ್ಟ್ ಹಾಕೊಂಡ್ರೆ ಇನ್ನ ವೆರಿ ಎಕ್ಸ್ಟ್ರೀಮ್ ಫಾಸ್ಟ್ ಆಗ್ತೀನಿ ಔಟ ಸುಮ್ಮನೆ ಕಾಲ್ಬಿಟ್ಟೆ ಏನು 6 ಹೊರ್ತೀರ ಅದಕ್ಕೆ ಔಟ್ ಹಾಕೊಂಡ್ರೆ 36 ಅಂತ ವೈ ಅರ್ಜುನ್ ನಮ್ಮ ಬಾಟ ತಪ್ಪದು ಏಯ್ ನೆಕ್ಸ್ಟ್ ಟೈಮ್ ಗೈಸ್ ನೆಕ್ಸ್ಟ್ ಟೈಮು ಅಲ್ಲಿ ಬ್ಲ್ಯಾಕ್ ಕಲರ್ ಐತೆ Black colour? ಅಲ್ಲಿ ಹೋಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಏನು? ಹಾರರ್ ಹೌದು ಇನ್ವೆಸ್ಟ್ ಮಾಡಬೇಕು ಎಸ್ಕೋ ಸ್ಪೆಷಲ್ ಗೈಸ್ ನಾವೊಂದು ನೆಕ್ಸ್ಟ್ ವಿಡಿಯೋದಿಲ್ಲ ಇಲ್ಲ ನೆಕ್ಸ್ಟ್ ಟೈಮಲ್ಲಿ ನೈಟ್ ಈ ಟೈಮಲ್ಲಿ ಇಲ್ಲಿ ಕತ್ಲೆ ಹೌಸು ಇರ್ತಾರೆ ಆದ್ರೂ ಇನ್ವೆಸ್ಟಿಗೇಟ್ ಮಾಡೋಣ ಸುಮ್ಮನೆ ಹೆಂಗಿರತ್ತೆ ತ ಅಂದರೆ ಇನ್ವೆಸ್ಟಿಗೇಟ್ ಅಂದರೆ ಒಂಥರ ಕಳ್ಳ ಥರ ಹೋಗಲ್ಲ ನಾವಿಬ್ರು ಅಂದರೆ ಇಷ್ಟು ರಾತ್ರಿಲಿ ಲೈಟ್ ಆನ್ ಆಗಲ್ಲ ಯಾವಾಗ ನೋಡಿದ್ರು ರೇಟ್ ಒಂಥರ ಫ್ಲಿಕ್ಚಕ್ ಆಗುತ್ತೆ ಅದಕ್ಕೆ ನಾನು ಹೋಗ್ಬಿಟ್ಟು ಆಫ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಇವಾಗಲ್ಲ ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ ಕಮೆಂಟ್ ಮಾಡಿ ಗೈಸ್ ಎಷ್ಟು ಇದು ಅದನ್ನು ಇಡು ಇಲ್ಲ ಫಸ್ಟ್ ಲೈಕ್ ಟಾರ್ಗೆಟು 10 ಲ್ಯಾಕ್ಸು 10 ಲೈಕ್ಸು ಟಾರ್ಗೆಟ್ ಮತ್ತು ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬು 30 ಆಗಬೇಕು ಅಕಸ್ಮಾತ್ ಸಬ್ಸ್ಕ್ರೈಬರ್ 30 ಆಗಿ ಈ ವಿಡಿಯೋದಲ್ಲಿ 10 ಲ್ಯಾಕ್ಸ್ ಬಂದರೆ ಈ ವಿಡಿಯೋ ಮಾಡ್ತೀನಿ ಒಂದು ಸ್ಟೋರಿ ಏನೋ ಅದೇ ರಿಯಲು ಅದೇ ಹೇಳ್ತೀನಿ ಗೈಸ್ ಇವಾಗಲ್ಲ ಆಮೇಲೆ ಹೇಳ್ತೀನಿ ಆವಾಗಲೇ ಏನು ನೆಕ್ಸ್ಟ್ ವಿಡಿಯೋಲ್ಲ ಅದ ಅಕಸ್ಮಾತ್ ಈ ವಿಡಿಯೋ ಮಾಡುವಾಗ ಇದು ಈ ಮನೆ ಹಾರರ್ ಹೌಸ್ ವಿಡಿಯೋ ಮಾಡುವಾಗ ಅದೇ ಏನಾದ್ರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಲೈಕ್ಸ್ ಬಂತು ಅಂದರೆ ಅದ ಮೇಲೆ ಟೆರೆಸ್ ಇಲ್ಲಿ ಬರೀ ಫಸ್ಟ್ ಫ್ಲೋರ್ ಮತ್ತೆ ಅದ್ರ ಮೇಲೆ ಟೆರೆಸ್ಸು ನೋಡ್ಕೊಂಬರೋಣ ಸ್ಟೋರಿ ಏನು ಇವಾಗ ಏನಕ್ಕೆ ಈಗ ಕ್ರಿಕೆಟ್ ಆಡ್ತೀನಿ ತಾನೆ ನೆಕ್ಸ್ಟ್ ಟೈಮ್ ಎಲ್ಲ ಹಾರರ್ ಸ್ಟೋರಿ ಅದು ತುಂಬ ಅದು ರಿಯಲು ಅದೇ ನನಗೆ ನೀವು ಕೇಳಿಸ್ಕೊಂಡ್ರೆ ನೀವೇನೋ ಬಿಲೀವ್ ಮಾಡಲ್ಲ ಅದು ರಿಯಲ್ ನಿಜ ರಿಯಲ್ ಅದು ನಾವು ಲಾಸ್ಟ್ ಒಂದು 5-6 ಇಯರ್ಸ್ ಏನೋ ಆಯಿತು 6 ಇಯರ್ಸ್ ಬಿಫೋರ್ ಏನೋ ಆಯಿತು ಸರಿ ಗೈಸ್ ಹಾಂ ಅದಕ್ಕೆ ಈ ಗೈಸ್ ನಿಮ್ಗೆ ಗೊತ್ತು ತಾನೆ ಟಾರ್ಗೆಟ್ ಏನುತ್ತಾ 30 ಸಬ್ಸ್ಕ್ರೈಬರ್ಸ್ ಮತ್ತು 10 ಲೈಕ್ಸ್ ಈ ವಿಡಿಯೋದಲ್ಲಿ ಒಬ್ರು ಮತ್ತೆ ಈಗ ಗೈಸ್ ನೋಡಿ ಗೈಸ್ ನಿಂದ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತದೆ ಈಗ ನಿಜ ಗೈಸ್ ಅಲ್ಲಿ ತೆಗ್ದಿದ್ದಾರೆ ಗೈಸ್ ಸ್ಯಾನಿಟ್ರಿ ಆಗೋಕ್ಕೆ ಅದೊಂದು ಪೈಪಿಂದ ಡುಗ್ ಬರ್ತೈತೆ ಯಾರು ಇಲ್ಲ ಗೈಸ್ ನಿಜ ಯಾರು ಇಲ್ಲ ಬೇಕಾದ್ರೆ ನೋಡಿ ಗೈಸ್ ನೋಡಿ ಗೈಸ್ ಏನಿಲ್ಲ ನೋಡಿ ಗೈಸ್ ನೋಡಿ ನೀನೇ ಹಾಕಿದ್ ನಾನು ಮಾಡಿಲ್ಲ ನೋಡಲಿ ನಾನು ಮಾಡಿಲ್ಲ ನೆಕ್ಸ್ಟ್ ಟೈಮ್ ಇದನ್ನು ಯಾವಾಗ ಮಾಡೋದು ಹಾಂ ಥರ್ಡ್ ಅಂಪೈರ್ ಚಕ್ಕರ್ ಇರುತ್ತೆ ಔಟ್ ನಾಟ್ ಔಟ್ ಹಾಂ ಗೈಸ್ ಇನ್ನೊಂದ್ಸತಿ ಸೌಂಡ್ ಬರ್ತದೆ ಗೈಸ್ ನಾನು ಮಾಡಿಲ್ಲ ಗೈಸ್ ಸೌಂಡ್ ನಿಜ ಬರ್ತದೆ ಗೈಸ್ ನಿಜ ಬರ್ತದೆ ಇಲ್ಲಿ ನಾವು ಕ್ರಿಕೆಟ್ ಮಾತಾಡ್ತಾ ಇದ್ದೀವ ಇಲ್ಲ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವ ನಾವು ಮತ್ತೆ ಸೌಂಡ್ ಬರ್ತದೆ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ನಿಜ ಸೌಂಡ್ ಬರ್ತಿದೆ ಗೈಸ್ ಫಸ್ಟ್ ಫ್ಲೋರಲ್ಲಿ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಗೈಸ್ ನಿಮಗೂ ಗೊತ್ತು ವಿಡಿಯೋ ಮಾಡಿದ್ದೀನಿ ಹೋಮ್ ಟೂರ್ದು ಫಸ್ಟ್ ಫ್ಲೋರಲ್ಲಿ ಬರೀ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಇರೋದು ನಮ್ಮ ಅಪ್ಪ ಅಲ್ಲಿ ಆ ಕಡೆ ಆ ರೂಮ್ಲಿದ್ದಾರೆ ಫಸ್ಟ್ ಫ್ಲೋರ್ ಬರ್ತಲ್ಲ ನಮ್ಮಮ್ಮ ಅಲ್ಲಿ ಮೀಟಿಂಗ್ಲಿದ್ದಾರೆ ಆಫೀಸ್ ಮೀಟಿಂಗು ನಮ್ಮಪ್ಪನೂ ಅಷ್ಟೇ ಇವಾಗ ಸೌಂಡ್ ಬರ್ತಾರೋ ಫಸ್ಟ್ ಫ್ಲೋರಲ್ಲ ಗೈಸ್ ಈಗ ನಾವು ಇನ್ವೆಸ್ಟಿಗೇಟ್ ಏನು ಮಾಡ್ದ ನಮ್ಮ ಮನೇಲೆ ಇಲ್ಲ
ಹಾರರ್ ಮನೆನ ಗೈಸ್, ಹಾರರ್ ಮನೆ. ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದು ಆ ಹಾರರ್ ಮನೆ ಇವಾಗ, ಆವಾಗಿಂದ ಸೌಂಡ್ ಮಾಡ್ತಾಯಿದ್ದೆ ಗೈಸ್, ಆವಾಗಿಂದ. ಈಗ ಮೋರಿನ್ ಇದು ಸ್ಯಾನಿಟ್ರಿ ಮಾಡುವಾಗ ತೆಗಿತಾರೆ, ಅಲ್ಲಿಂದನೂ ಸೌಂಡ್ ಬರ್ತಿದೆ. ಬೇಕಾದ್ರೆ ತೋರಿಸ್ತೀನಿ ಗೈಸ್, ಯಾರೂ ಇಲ್ಲ, ತೋರಿಸ್ತೀನಿ, ಇರು ಚಪ್ಪಲಿ ಹಾಕ್ತೀನಿ. ನೀನಿಲ್ಲೇ ಇರು, ಇಲ್ಲೇ ತೋರಿಸ್ತೀನಿ, ಇಲ್ಲೇ. ಸರಿ ಬಾ ನೋಡಿ ಗೈಸ್. ಯಾರೂ ಇಲ್ಲ. ಒಳಗಡೆ ನಾವು ಚೆಕ್ ಮಾಡೋ ಗೈಸ್, ನೋಡಿ ಗೈಸ್, ಯಾರೂ ಇಲ್ಲ. ಗೈಸ್ ಇಲ್ಲಿ ಸೇಫ್ ಇಲ್ಲ, ಆಚೆ ಬರೋಕ್ಕೆ ಅಷ್ಟೊಂದು ದೃಷ್ಟಿ ಆಗುತ್ತೆ, ದೃಷ್ಟಿ ಬರೀ ಹಾರರ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತದೆ. ಈಗ ಇಲ್ಲಿ ಕ್ರಿಕೆಟ್ ಆಡ್ಬೇಕಾ? ಇಲ್ಲ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ನ ಫೈಟ್ ಮಾಡೋಕ್ಕೆ ಇವಾಗೆ ಸ್ಟಾರ್ಟ್ ಮಾಡಿದ್ದೀವಿ. ಪಾರ್ಟ್ 3 ಆಡೋ. ನಾವೆಲ್ಲ ಸಿಗ್ಮಾ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಹೆಂಗೋ ಹೋಗ್ಬಿಡ್ತೀನಿ ನೀನು. ಅಕಸ್ಮಾತ್ ಬಂದ್ರೆ ಹೆಂಗೋ ಪಡಕ್ಕಾಗತ್ತದು. ನೋಡಿ ಗೈಸ್, ಯಾರು ಸ್ಕ್ರೀಮ್ ಮಾಡಿದ್ರು ಇಲ್ಲೇ ಗೈಸ್. ಇಲ್ಲಿ ಯಾರು ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಜನ ಇಲ್ಲ. ನೋಡಿ ಗೈಸ್, ಒಂಥರ ಹ್ಯೂಮನ್ ಸ್ಕ್ರೀಮ್ ಥರ ಅಲ್ಲ, ಅನಿಮಲ್ ಸ್ಕ್ರೀಮ್ ಥರ ಇದೆ. ಇದು ಮಾನ್ಸ್ಟರ್ ಥರ ಸುಮ್ಮನೆ. ಗೈಸ್ ನಿಮಗೆ ಕೇಳಿಸ್ತಲ್ಲ ಅನ್ಸುತ್ತೆ, ಇದು ಕೇಳಿಸಲ್ಲ ಅಷ್ಟೊಂದು, ಆದರೆ ನಮಗೆ ಕೇಳಿಸ್ತದೆ. ಇಲ್ಲಿ ಇದೊಂಥರ ಐಡಿಯಾ ಡೌಟ್ ಇಲ್ಲೇ ಕೇಳಿಸ್ತದೆ, ನಿಮಗೆ ಕೇಳಿಸಲ್ಲ. ಹಾಂ ಕೇಳಿಸುತ್ತೆ. ಈಗ ಗೈಸ್ ಸೌಂಡ್ ಸ್ಟಾಪ್ ಆಗಿದೆ. ಅಕಸ್ಮಾತ್ ಸೌಂಡ್ ಮತ್ತೆ ಬಂದರೆ ಒಂಥರ ಇವಾಗ ನೋಡಿಲ್ಲ ಗೈಸ್, ಎಷ್ಟೊಂದು ಡೊಗತ್ತ ಕೇಳಿಸ್ತಿಲ್ಲ, ಗೊತ್ತಿಲ್ಲ ನಿಮಗೆ. ಅದೇ ಎಂಥ ಡೊಗ್ ಸೌಂಡ್ ಬಂತು ಅಂದರೆ ಇವನೇ ಕೇಳಿ ಗೈಸ್. ನಗ್ಬೇಡಲ್ಲಿ, ನಾವೇನು ಈ ಥರ ಪ್ಲ್ಯಾನ್ ಮಾಡ್ತಾ ಇಲ್ಲ. ನಾವು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಂದಿದೆ ಅಂತ ನಾವೇನು ನಿಜ ಮಾಡ್ತಾ ಇಲ್ಲ. ನಾವೇನು ಸುಮ್ಮನೆ ಮಾಡಲ್ಲ. ಅಕಸ್ಮಾತ್ ಮಾಡಿದ್ರೆ ನಾವು ಇಬ್ಬರನ್ನೇ ಮಾಡೋಕ್ಕಾಗಲ್ಲ, ಇಬ್ಬರೇ ಇಲ್ಲಿದ್ದೀವಿ. ಇನ್ನು ಯಾರು ಇರುತ್ತೆ? ನಾವೇ ಸುಮ್ಮನೆ ಮಾಡ್ತೀವಿ. ನಾವೇನು ಫೇಕ್ ಅಲ್ಲ ಮಾಡೋದು, ನಾವೆಲ್ಲ ರಿಯಲ್. ಬೇರೆ ಯೂಟ್ಯೂಬರ್ಸ್ ಎಲ್ಲ ಫೇಕ್, ಒಬ್ಬರೊಬ್ರು ಕರ್ಕೊಂಡ್ಬಂದು ಮಾಡ್ತಾರೆ ಗೈಸ್. ಮತ್ತೆ ನೋಡಿದ್ದೀನಿ ಗೈಸ್, ವೈಟ್ ಕ್ಲೋತ್ ಅಲ್ಲಿ ಕಾಣಿಸ್ತಿರೋ ಗೈಸ್, ಅಲ್ಲಿ ಇರ್ತೀನಿ. ಹಾಂ, ಅಲ್ಲಿ ಬ್ಲ್ಯಾಕ್ ವಿಂಡೋ ಇದೆಯಲ್ಲ, ಅಲ್ಲಿ ಒಂಥರ ವೈಟ್, ಫುಲ್ ವೈಟ್ ಐಸ್ ಥರ ಇದೆ. ಫುಲ್ ವೈಟ್ ಐಸು ಅಂದರೆ ಅದು ಬ್ಲ್ಯಾಕು ಲೈಟ್ ಆನ್ ಆಗಿಲ್ಲ, ಅದಕ್ಕೆ ಕಾಣಿಸಲ್ಲ. ಡ್ರೆಸ್ ಎಲ್ಲ, ಮುಖ ಎಲ್ಲ ಕಾಣಿಸಲ್ಲ. ಫುಲ್ ವೈಟ್ ಐಸು ಗೈಸ್, ಫುಲ್ ವೈಟ್ ಐಸು. ಅಲ್ಲಿ ಬ್ಲ್ಯಾಕ್ ಇದಲ್ಲ, ಅಲ್ಲೆಲ್ಲೋ ಐತೆ, ಅಲ್ಲಿ ಕಾಣಿಸ್ತದೆ ನಿಮಗೆ. ನೋಡಿ ಗೈಸ್, ಬ್ಲ್ಯಾಕ್ ಕಲರ್ ಕಿಟಕಿ. ಅದು ಏರಿಂದ ಇವನು ಒಂಥರ ಅನ್ಸಲ್ಲ ಗೈಸ್. ನಾವು ಟೈಮ್ ವೇಸ್ಟ್ ಮಾಡೋದಲ್ಲ, ಬೇಡ. ನಾವು ಕ್ರಿಕೆಟ್ ಮಾಡೋಣ. ಏನಾದರೂ ಆಕ್ಟಿವಿಟೀಸ್ ಆಯಿತು ಅಂದರೆ ನಾವು ತಕ್ಷಣ ತೋರಿಸ್ತೀವಿ. ಏನಾದ್ರು ಸೌಂಡ್ ಬಂದರೆ ಸೈಲೆಂಟ್ ಆಗಿರ್ತೀವಿ. ಸ್ಪಾಟ್ ಮಾಡ್ಕೊಂಡ್ಬಿಟ್ಟು ಎಷ್ಟೆಲ್ಬೇಕು ಅದೊಂಥರ ಬೇಸ್ಟ್. ಗೈಸ್ ನನಗೆ ಅಲ್ಲಿ ಹೋಗಕ್ಕೆ ಭಯ ಆಗ್ತದೆ ಗೈಸ್. ಆ ಕಡೆ ಒಂಥರ ಆಕ್ಟಿವಿಟಿ ನನಗೆ ಪಾರ್ಟ್ 3 ನನಗೆ ಒಂಥರ ಭಯ ಆಗ್ತದೆ ಗೈಸ್. ಲಾಸ್ಟ್ ಪಾರ್ಟಿಗೆ ಈ ಪಾರ್ಟಿಲು ಫಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡೋಗ ಪಾರ್ಟ್ ಸ್ಟಾರ್ಟ್ ಮಾಡೋಗಿ ಈ ಪಾರ್ಟ್ ಮಾಡೋಗ ಬಾಲಿಂಗ್ ಮಾಡೋಗಿ ಏನೋ ಒಂಥರ ನೆಗೆಟಿವ್ ಫೀಲ್ ಆಗ್ತಿದೆ ನಮ್ಮ ಬ್ಯಾಕ್ ಸೈಡಿಂದ. ಏನೋ ಒಂಥರ ನನಗೆ ಯಾವುದೋ ಒಂದು ಪರ್ಸನ್ ಬಂದು ನನಗೆ ಹಿಂದೆಯಿಂದ ಕಿಡ್ನಾಪ್ ಮಾಡ್ತಾರೆ, ಇಲ್ಲ ನನಗೆ ಎದುರಿಸ್ತಾರೋ ಥರ ಆಗ್ತದೆ ನನಗೆ ಹಿಂದೆಯಿಂದ. ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗುತ್ತಲ್ಲ, ಕಂಟಿನ್ಯೂ ಮಾಡಬೇಕು. ಆದರೆ ನಾನೇ ಇವ್ನ ಥರ ಅಲ್ಲ, ಎದ್ರಿಕೊಂಡು ಓಡೋಗುತ್ತೆ. ಒಂದು ಪಟಾಕಿ ಒಂದು ಸೌಂಡ್ ಬಂತು ಓಡೋಗ್ತೀನಿ ಇವನು. ಮತ್ತೆ ನಾಯಿ ಏನಾದ್ರು ಜಗಳ ಮಾಡಿದೆ ಓಡೋಗ್ತೀನಿ ಹಿಂಗೆ. ನಾಯಿ ಇಲ್ಲ ಇತ್ತು, ಅದಕ್ಕೆ ಓಡೋಗಿದ್ದಾನೆ. ಇದು ಅವ್ರ ಪಟಾಕಿ ಸಂಬಂಧ ಹೋಯ್ತು. ಮತ್ತೆ ಗೈಸ್ ಬ್ಯಾಟ್ ಬಂದ್ರೆ ಸುಮ್ಮನೆ ಹಿಂಗೆ ಇರಬೇಕು ಗೈಸ್. ಇವನು ಬ್ಯಾಟ್ ಟೈಗರ್
ಲೈಟ್ ಆನ್ ಆಗಿ ಪಕ್ಕದ ಮನೆ ಲೈಟ್ ಆನ್ ಆಗಿದೆ ಗೈಸ್. ಈಗ ನಾನು ಸಿಗ್ಮಾ ಗ್ಲಾಸ್ ಸಿಗ್ಮಾ ಸೈಕ್ಮಾ ಅಡ ಹಂಗಂತ ಫಾಸ್ಟ್ ಬಾಲಿಗೆ ಆಗ್ಬೇಡ. ಸ್ಕೋರ್ 71. ಗೈಸ್ ನಂಗೆ ಅಗ್ರೆಸಿವ್ ಆಗ್ತದೆ ಈಗ ನನಗೆ ಏನೋ ಪ್ರಾಣ ಆಗ್ಬೇಕು ಬಂದ್ರೆ ಸೌಂಡ್ ಬಂದ್ರೆ ಹಿಂಗೆ ಹೊಡಿಬೇಕು ಅಂತ ಅನ್ಸ್ತದೆ. ಅದಕ್ಕೆ ಈಗ ಚೆನ್ನಾಗಿ ಬಾಲಿಂಗ್ ಮಾಡ್ತೀನಿ. ಫಾಸ್ಟ್ ಬಾಲಿಂಗ್ ನೀನು ಫಾಸ್ಟ್ ಅದಕ್ಕೆ ನೀನು ಫಾಸ್ಟ್ ಹೊಡಿ. ಯಪ್ಪ ಬಾಲ್ ಏನಾದರೂ ಲೇಟ್ ಆದ್ರೆ ಕೇಳಬೇಡ. ಏಳ್ತಾರೆ ಹೊಡಿ ಚೆನ್ನಾಗಿದೆ. ಅಗ್ರೆಸಿವ್ ಬಾಲಿಂಗ್ ಔಟ್ ಔಟ್. ಏನು 36 ಚಾನ್ಸಸ್. ಇನ್ನೂ ಲೇಟ್ ಗೈಸ್ ಹೇಳ್ಬೋದು. ನಾನೇನೋ ಭಯ ಆಯ್ತು ಒಂಥರ ಏನೋ ಒಂದು ಮಾನ್ಸರ್ ಆಚೆ ಬಂತದ ಅನ್ಕೊಂಡೆ. ಇವನು ಬಾಲಿಂಗ್ ಫುಲ್ ಅಗ್ರೆಸಿವ್. ಹಿಂಗೆ ಅಗ್ರೆಸಿವ್ ಹೊಡಿಯತ್ತಂದ್ರೆ ಇವನು ಎಲ್ಲೆಲ್ಲ ಹೊಡೆದ್ಬಿಟ್ಟು ಅದ್ರ ಹಿಂಗಿದೆ ಪಟಾಕದ ಮಾಡಿಬಿಡು. ನಾನು ಕಡೆ ಬಿದ್ದೋಗ್ತಾ ಇರತ್ತೆ. ಹಿಂಗೆ ಬಾಲ್ ಬಂದ್ಬಿಟ್ಟು ಹಿಂಗೆ ಇವನೊಬ್ಬ ಅಗ್ರೆಸಿವ್ ಒಂದು ಶಾರ್ಟ್ಸ್ ಹೊಡಿ. ಹಿಂಗೆ ಹೊಡಿಬೇಡ. ಅಗ್ರೆಸಿವ್ ಇಂದ ಕಿಟಕಿ ಬಿಡ್ದಾಕ್ಬಿಟ್ಟು ನೀನು. ಅಯ್ಯೋ ಮತ್ತೆ ಬಂದೈತೆ. ಫೋಕಸ್ ಆನ್ ಸಿಗ್ಮಾ ಬ್ಯಾಟಿಂಗ್. ಇವಾಗ ಲೈಟು ಹಿಂಗಿತ್ತು ತಾನೆ. ಓಕೆ ಲೈಟ್ ಯಾವಾಗ ಹೋಯ್ತು ಅವಾಗ ಲೈಟ್ ಹೋಗ್ತೀವಿ. ಹೇಳಿ ಸ್ಪಾಟೆಡ್ ದೇರ್ ಸಮ್ ಗೋಸ್ಟ್ ಇಸ್ ದೇರ್. ಔಟ್ 35 ಚಾನ್ಸಸ್. ನಮ್ಮಂತರ ಭಯ ನೆಗೆಟಿವ್ ಆಗ್ತದೆ ಗೈಸ್. ನೆಗೆಟಿವ್ ಆನ್. ಗೈಸ್ ಏನು ಆಗುತ್ತಿಲ್ಲ. ಬ್ಯಾಟಿಂಗ್ ಫೋಕಸ್ ಮಾಡಬೇಕು. ಇನ್ನೊಂದ್ಸಲಿ ಏನೋ ಏನು ಫೋಕಸ್ ಮಾಡೋಣ. ಸ್ಕೋರ್ 75. ಗುದ್ದು ಔಟು 34. ಗೈಸ್ ನಾವು ವಿಡಿಯೋನ ಇಲ್ಲೆಲ್ಲ 700 ಆಮೇಲೆ ಸ್ಟಾಪ್ ಮಾಡ್ತೀವಿ ಗೈಸ್. ಅದಾದಮೇಲೆ ನೆಕ್ಸ್ಟ್ ಪಾರ್ಟಿ ನಾವು ನೆಕ್ಸ್ಟ್ ವಿಡಿಯೋಲಿ ನಾನು ರಿಯಲ್ ಸ್ಟೋರಿ ಹೇಳ್ತೀನಿ. ಅದು ನಮ್ಮದು ಚೈಲ್ಡ್ಹುಡ್, ಅದು ಮನೆ ಒಳಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು 79. ಗೈಸ್ ನಾನು ನಿಜ ಬೇಗ ಮುಗಿಸ್ಕೊಂಡು ಕ್ರಿಕೆಟ್ ಬೇಗ ಮುಗಿಸು. ಹೇಳ್ಬೇಕು ಬೇಗ. ಔಟ್ 34 ಚಾನ್ಸಸ್. ನಾನು ನೋಡಿದೆ ಒಂಥರ ನೋಡಿದೆ. ಹೌದಾ? ಇರೋ 700 ಮಾಡ್ಸು. ನೀನು ಶಾರ್ಟ್ ಹೊಡಿಯೋಕ್ಕಾಗಲ್ಲ. ಆ ಕಡೆ ಹೊಡಿ. ಏನು ಈ ಕಡೆ ಹೊಡಿ. ಈಗ ಶಾರ್ಟ್ ಹೊಡಿ. ಹೊಡಿತೀನಿ. ಸದ್ಯ ಹೋಗಿಲ್ಲ. ಹಿಡಿದ್ರಿ. ಈಗ ನನಗೆ ಪ್ರೊಟೆಕ್ಟ್ ಮಾಡೋಕೆ ಮುಂದೆ ಯಾರಾದ್ರು ಬಂದರೆ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ವೈಟ್ ಪ್ಲಸ್ 2 ರನ್ಸ್. ಸ್ಕೋರ್ 85. ಈ ಸೌಂಡು ಅದು ಡೋರ್. ಆ ಥರ ಸೌಂಡ್ ಅಲ್ಲ. ಫಸ್ಟ್ 6 ಆಯ್ತು. ಸ್ಕೋರ್ 81. ಬೇಗ ಆಡು. 81 ಔಟ್. 33 ಚಾನ್ಸಸ್. ಅವಾಗೆ ನಾನು ಹೇಳಿದೆ ಬೇಗ ಬೇಗ ಆಡುತ್ತಾ. ಈಗ ನಾನು ಇವಾಗೆ ತೋರಿಸ್ಬೇಕು ಅನಿಸ್ತದೆ. ಏನು
ಒಂಥರ ಫುಲ್ ಎಕ್ಸಾಸ್ಟ್ ಆಗ್ತೀನಿ ಗೈಸ್. ಸ್ವಲ್ಪ ಕಾಮಾಗಿರ್ರಿ. ಬ್ರೀತಿಂಗ್ ಏನು ಎಲ್ಲ ಫೇಕು ಗೇಮು ಗೈಸ್. ಅಲ್ಲಿ ಇವನು ಹೊಡೆದಿದ ತಕ್ಷಣ ಈ ಲೈಟು ಹಿಂಗಿತ್ತು, ಒಂಥರ ಸ್ಟೇಟಿಗಿತ್ತು, ಅಲ್ಲಿ ಪೊಸಿಷನ್ ಇದಲ್ಲ ವೈಟ್ ಅಲ್ಲಿತ್ತು. ಆವಾಗ ಅವ್ರು ತೋರಿಸಿದ್ದೀನಿ ಲೈಟ್ ಇದ್ದಿಲ್ಲ ಆವಾಗ. ಇವಾಗ ಹೊಡೆದಿದ ತಕ್ಷಣ ಲೈಟ್ ಬಂತು, ಅಂದರೆ ಲೈಟ್ ಆ ಕಡೆ ಹೋಯ್ತು. ಈಗ ಆ ಮೆಟ್ಲ ಹತ್ರ ಎಲ್ಲೇ ತೋರಿಸಿದೆ, ಆ ಮೆಟ್ಲ ಹತ್ರನೇ, ಆ ಮೆಟ್ಲ ಹತ್ರ ಎಲ್ಲೇ ಅಲ್ಲಿ ಒಂಥರ ಏನು ಗೊತ್ತಾ ಗೈಸ್, ಇಲ್ಲಿ ಮೆಟ್ಲಿರೋದ ಗೈಸ್, ಇಲ್ಲಿ ಒಬ್ಬ ಒಂಥರ ಬ್ಲ್ಯಾಕು ನಿಜ ಗೈಸ್, ಒಂಚೂರು ಹೆಂಗೆ ಗೊತ್ತಾ ಗೈಸ್, ಹಿಂಗೆ ಗೈಸ್, ಹಿಂಗೆ ಬರ್ತದೆ ಗೈಸ್, ಹಿಂಗೆ ಈ ಥರ ಇತ್ತು. ಕಣ್ಣಿಗೆ ಕ್ಯಾನ್ಸರ್, ಫುಲ್ ಬ್ಲ್ಯಾಕ್ ಇತ್ತು. ಅಪ್ಪ ಏನು ನೋಡ, ಅದು ಅಲ್ಲಿ ಕಾಣಿಸುತ್ತೆ ಗೈಸ್, ಇಲ್ಲಿ ಅಲ್ಲಿ ಕಾಣಿಸಿದೆ, ಅಂದರೆ ಅಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ಕಾಣಿಸಿತ್ತು. ಈಗ ಬೇಗ ಮುಗಿಸ್ಬೇಕು ಗೈಸ್. ಈಗ ನಾನು ಸುಮ್ಮನೆ ಈಗ ಅರ್ಧಕ್ಕೆಲ್ಲ ಮುಗಿಸೋಕ್ಕಾಗಲ್ಲ, 700 ಒಂದು ಟಾರ್ಗೆಟಲ್ಲಿ ಮುಗಿಸ್ಬೇಕು. 644 ಏನು ಅರ್ಥ ಬರ್ತಿದ್ಯಾ? ಮತ್ತೆ ಗೈಸ್ ಸೌಂಡ್ ಬರ್ತಿದೆ. ಇವಾಗ ನೋಡಿದೆ ಒಂದು ರಿಯಲ್ ಆಗಿ ಬರ್ತದೆ, ಇದು ಬಾಡಿನೇ ಬರ್ತದೆ. ಗೂಸ್ ಬಂಪ್ಸ್ ಬರ್ತದೆ ಗೈಸ್, ಗೂಸ್ ಬಂಪ್ಸ್. ನೆಗೆಟಿವ್ ಫೀಲ್ ಆಗ್ತಾಯಿದೆ. ಮತ್ತೆ ಸೆವೆನ್ ಡಾನ್ಸ್ ಯಾರು ಬೇಗ ನೀನು ಬರುತ್ತೆ. ಏನು ಇದು ಇದರಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗ್ತಾ ಇದ್ದೀನಿ. ಸರಿ ಅದೇ ಹಾಕು, ನಾನು ಚೆನ್ನಾಗಿ ಹೊಡಿತು ಹೊಡೆಯೋದೇ ಹೌದು 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 ತಲೆ ಅನ್ಸಸ್ ವೈಟ್ ಪ್ಲಸ್ ಸ್ಟೂಡೆಂಟ್ಸ್ 85 87 3 Nobel free 98 ವೈಡು ಪ್ಲಸ್ 100 ಮತ್ತೆ ನೋಬಲ್ 700 ಹೌದು ಈಗ ಗೈಸ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಗೈಸ್ ನಾನು ಬಾಲ್ ಇಕ್ಕಕ್ಕೆ ಹೋಗಿದ್ದೆ, ಏನು ಸುಮ್ಮನೆ ಏನೂ ಮಾಡಿಲ್ಲ, ಬಾಲ್ ಇಲ್ಲಿ ಇಕ್ಕಿದೆ. ಗೈಸ್ ನಾವು ಇಲ್ಲಿಗೆ ಮುಗಿಸ್ತೇವೆ ಗೈಸ್. ವಿಂಡೋ ವಿಂಡೋ ಲೈಟ್ ಇತ್ತು, ಇವಾಗ ಬ್ಲ್ಯಾಕ್ ಆಯಿತು. ಬ್ಲ್ಯಾಕ್ ಅಂದರೆ ಲೈಟ್ ಆನ್ ಆಗಿತ್ತು, ಆಫ್ ಆಗಿತ್ತು. ಈಗ ಗೈಸ್ ಈಗ ಯಾರು ಮಾಡೋಕ್ಕಾಗಲ್ಲ ಗೈಸ್, ನಾವೇನಕ್ಕೆ ಮಾಡ್ತೀವಿ, ನಮ್ಮವ್ರು ಯಾರು ಗೊತ್ತೇ ಇಲ್ಲ. ನಾವು ಈಗ ನಮ್ಮವ್ರ ಫ್ರೆಂಡ್ಸ್ ಇದ್ದಾರೆ ಅಂದರೆ ಬರೀ ಮಯಾಂಕು, ನಿಮಗೂ ಗೊತ್ತು ಗೈಸ್, ಮಯಾಂಕು ಮತ್ತು ಪೃಥ್ವಿಕ್ಕು ಮತ್ತು ಅರ್ಜುನು. ಇವನು ಮಯಾಂಕು ಅಂತಮ್ಮ, ಅವನ ಹೆಸರು ಅರ್ಜುನ್, ಇವನು ಸೇಮ್ ಅರ್ಜುನೇ. ಆದರೆ ಮಯಾಂಕ್ ಇವಾಗ ಅವನು ರಾತ್ರಿ ಬರೋಕ್ಕಾಗಲ್ಲ. ಈಗ ಆಲ್ರೆಡಿ ಟೈಮ್ ಎಷ್ಟು ಟೈಮ್ ಎಷ್ಟು 10 o'clock ಗೈಸ್. ನಾನು ನಿಜ ಹೇಳ್ತೀನಿ ಗೈಸ್, ನಿಜ ಏನಾದರೂ ಟೈಮ್ಸ್ ಇದ್ರೆ ಕಾಣಿಸುತ್ತೆ 10 o'clock ಇದೆ, ನಿಜ 10 o'clock ಗೈಸ್. 10 o'clock ಇಲ್ಲಿ ಎಷ್ಟು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಾಯಿದೆ ಗೈಸ್. ಏನೋ ಇಲ್ಲಿ ಜಾಸ್ತಿ ಉಳ್ಕೊಂಡಿದೆ ಗೈಸ್. ಈಗ ಫ್ಲಕ್ಚುವೇಟ್ ಆಗ್ತಾ ಇದೆ ಲೈಟ್, ಅಲ್ಲಿ ಎಲ್ಲಿ ತೋರಿಸ್ತೀನಿ ಗೈಸ್, ಎಲ್ಲ ಅಲ್ಲಿ 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 ಅದು
ಎಂತ ಆ ವಿಂಡೋ ಎಲ್ಲಿ ಪಾಯಿಂಟ್ ಮಾಡ್ದೋ ಆ ವಿಂಡೋ ಫ್ಲಚ್ಚು ಆಗ್ತಾಯ್ತದೆ. ಆ ಮನೇಲಿ ಇನ್ನೂ 1 ಮಂತ್ವರೆಗೂ ಬಂದಿಲ್ಲ. ಟ್ರಿಪ್ ನಂಗೆ ಗೊತ್ತು 1 ಮಂತ್ ಏನೋ ನಮ್ಮ ಅಜ್ಜಿ ಅಂದರು ಅವ್ರ ಪರಿಚಯ ಅದೇ ಊರಿಗೆ ಹೋಗಿದ್ದಾರೆ ಅಂತ ಅಂದರು. ಅಯ್ಯಪ್ಪ ಭಯ ಆಗ್ತದೆ ಗೈಸ್. ಈ ವಿಡಿಯೋನ ಹೆಂಗೆ ಮಾಡ್ತೀನಿ, ನೆಕ್ಸ್ಟು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೆ ನಾವು ಏನೋ ಟ್ರೈ ಮಾಡ್ತೀವಿ ಕ್ರಿಕೆಟ್ ಆಡೋದು. ನಾವು ಸ್ಕೋರ್ ಎಷ್ಟು 29 ನೆನ್ಬಿಟ್ಕೊಳ್ಳಿ, 29 ಚಾನ್ಸಸ್ ಆ್ಯಂಡ್ ಎಷ್ಟು 700. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ ಗೈಸ್. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಏನು ಪಾರ್ಟ್ 4 ಈಗ ಪಾರ್ಟ್ 3 ಏನು ಆಗಲ್ಲ. ಪಾರ್ಟ್ 4 ಶುರು ಮಾಡೋ ಅವಾಗಲೇ ಏನೋ ಇಲ್ಲ, ಅವಾಗೇನೂ ಆಗಿಲ್ಲ ಗೈಸ್, ಅವಾಗೇನೂ ಆಗಿಲ್ಲ. ಗೈಸ್ ಈಗ ಕ್ಯಾಟ್ದು ಫೈಟ್ ಥರ ಸೌಂಡ್ ಬರ್ತದೆ ಗೈಸ್. ವಾ ಅದೇ ಅದು ನಾರ್ಮಲ್ ಫೈಟ್ ಅಲ್ಲ ಗೈಸ್, ಒಂಥರ ಸ್ಟ್ರಗಲ್ ಫೈಟ್ ಥರ ಆಗ್ತದೆ. ಯಾರೋ ಹಿಂಸೆ ಮಾಡ್ತಾರ ಥರ ಅಂತ. ಇಲ್ಲ ನಮ್ಮ ಏರಿಯಾದಲ್ಲಿ ಯಾರು ಹ್ಯೂಮನ್ ಪೆಟ್ ಮಾಡ್ಕೊಂಡಿಲ್ಲ ಆ ಥರ. ಎಲ್ಲ ಸ್ಟ್ರೀಟ್ ಕ್ಯಾಟ್. ಖುಷಿ ಗೈಸ್, ಮತ್ತೆ ಸೌಂಡ್ ಬರ್ತಾ ಇದೆ ಗೈಸ್. ಸೌಂಡು ಓ ಮತ್ತೆ ಗೂಸ್ ಬರ್ತದೆ ಗೈಸ್. ಈಗ ಇಲ್ಲಿಂದ ಹೆಡ್ ಮಾಡ್ತೀವಿ ಗೈಸ್. ಇಲ್ಲಿ ತುಂಬ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬರ್ತದೆ. ನೆಕ್ಸ್ಟ್ ವೀಡಿಯೋಲಿ ಮಾಡೋಣ. ಅದೇ ಇದೇ ಡೇಲೇ ಇದೇ 10 o'clockಗೆ ವೀಡಿಯೋನ ಸ್ವಲ್ಪ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಏನೇ ಗೊತ್ತೇ, ನೀವು ಅಷ್ಟೊಂದು ನೋಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋ ಮಾಡೋಣ. ಡಾಗ್ ಬರ್ತಾಯಿದೆ, ನಮ್ಮಮ್ಮ ಹೋಗ್ತಾರೆ ಅನ್ಸತ್ತೆ. ಸರಿ ಗೈಸ್, ಈ ವಿಡಿಯೋನ ಈ ಬಗ್ಗೆ ಏನು ಮಾಡ್ತಿದ್ದೀನಿ, ಏನಾದ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದ್ದರೆ ತಕ್ಷಣವಾಗಿ ಒಂದು ವೀಡಿಯೋ ಮಾಡ್ತೀವಿ, ವ್ಲಾಗ್ ಮಾಡ್ತೀನಿ. ಬೇಗ ಬ್ಯಾಟಿಗೆ ಬಿಡ್ಬಾ, ಬಾಲಿಗೆ ಬಿಡ್ಬಾ. ಗೈಸ್ ಈಗ ವಿಡಿಯೋ ಎಂಥ ಸೌಂಡ್ ಬಂತು ಅಂದರೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಗೈಸ್. ಬೈ ಗೈಸ್.